ನನ್ನ ಬೇಬಿ ಶವರ್ಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಪ್ಲ್ಯಾಂಟ್ಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ ಎಲ್ಲ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಇದೆ. ಇದನ್ನು ಮನೆಯಲ್ಲೇ ಗ್ರೋತ್ ಮಾಡಿರೋದು. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಎಲ್ರಿಗೂ ನಾನು ನಿಮ್ಮ ಕನ್ನಡತಿ ಸೌಮ್ಯ ಆಚಾರ್ಯ. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದು ನಾನು ಟ್ರೆಡಿಷನಲ್ ಆಗಿ ಸೀಮಂತ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದೆಲ್ಲ ನಾನು ಸ್ಟಫ್ ಎಲ್ಲ ಇಂಡಿಯಾದಿಂದನೇ ನಾನು ತರಿಸ್ಕೊಂಡಿದ್ದು, ಪಾರ್ಸಲ್ ತರಿಸ್ಕೊಂಡಿದ್ದೀನಿ. ಸೊ ಟ್ರೆಡಿಷನಲ್ ಆಗಿ ಸೀಮಂತ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ, ಯಾವ ರೀತಿ ರಿಟರ್ನ್ ಗಿಫ್ಟ್ನ ಕೊಡ್ತಾ ಇದ್ದೀನಿ, ಏನೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಡ್ತಾ ಇದ್ದೀನಿ, ಮತ್ತು ಪ್ಲೇಟ್ಸ್ ಎಲ್ಲ ತುಂಬೋದಕ್ಕೆ ಮುಂದೆಗಡೆ ಎಲ್ಲ ಪ್ಲೇಟ್ಸ್ ಎಲ್ಲ ಮಾಡ್ಕೋಕ್ಕೆ ಏನೆಲ್ಲ ತುಂಬ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವಾಗ ನನಗೆ 9 months ಆಗಿದೆ. ನಮ್ಮ ಬಂಪ್ ಹೇಗಿದೆ ನೋಡಿ, 9 months ಆಗಿದೆ. 9 monthsಲ್ಲಿ ಯೂಶ್ವಲಿ ನಮ್ಮ ಕಡೆ 9 monthsಲ್ಲಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಾನು ಎಲ್ಲನೂ ತರಿಸ್ಕೊಂಡಿದ್ದೀನಿ. ಈಗ ರಿಟರ್ನ್ ಗಿಫ್ಟ್ಸ್ಗೆ ಪ್ಲ್ಯಾಂಟ್ಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸೀಡ್ಸ್ ತೊಗೊಂಡು ಮನೇಲೆ ಹಾಕಿರೋದು ನ್ಯಾಚುರಲ್ ಪ್ಲ್ಯಾಂಟ್ಸ್. ನೋಡಿ ಚೆನ್ನಾಗಿ ಬೆಳೆದಿದೆ. ಮನಿ ಪ್ಲ್ಯಾಂಟ್ಸ್ ಇದೆ, ಎಲ್ಲ ಡಿಫ್ರೆಂಟ್ ಪ್ಲ್ಯಾಂಟ್ಸಸ್ ಇದೆ. ಯೂಶ್ವಲಿ ನಮ್ಮ ಮದುವೆಲಿ ನಾವು ಸೀಡ್ಸ್ ಆಗಲಿ ಕಾರ್ಡು ಇನ್ವಿಟೇಷನ್ ಕಾರ್ಡಲ್ಲೇ ಸೀಡ್ಸ್ ಥರ ಇರ್ಬೋದು ಆ ಥರ ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಕೊಟ್ಟಿದ್ವಿ. ಸೊ ಇದರಲ್ಲೂ ಬೇಬಿ ಶವರಲ್ಲೂ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮತ್ತು ಇದು ಥ್ಯಾಂಕ್ ಯು ಬ್ಯಾಗ್ ನಾನು ಇಂಡಿಯಾದಿಂದ ತರಿಸಿರೋದು. ತುಂಬಾ ಸಾಲ್ಟೇಜ್ ಆಗಿತ್ತು, ಹಾಗಾಗಿ ಸ್ವಲ್ಪ ಇಲ್ಲೇ ನಾನು ತೊಗೊಂಡೆ. ಈ ಥರ ಪಿಂಕು ಮತ್ತು ಬ್ಲೂ ಕಲರಲ್ಲಿ ಸ್ವಲ್ಪ ಬ್ಯಾಚುಲರ್ಸ್ ಕೊಡೋಣ ಅಂದ್ಬಿಟ್ಟು ಈ ಥರ ತರಿಸ್ಕೊಂಡಿದ್ದೀನಿ. ಈ ಥರ ಪೌಚು ನಾನು ಒಂದು 20 ಸಮಥಿಂಗ್ ತರಿಸ್ಕೊಂಡಿದ್ದೀನಿ. ಈ ಥರ ಪೌಚ್ ಒಳಗಡೆ ಅರಿಶಿನ ಕುಂಕುಮ, ರಿಟರ್ನ್ ಗಿಫ್ಟ್ಸ್ಗೆ ಅರಿಶಿನ ಕುಂಕುಮ ಆಗಲಿ ಬಳೆ ಆ ಥರ ಎಲ್ಲ ಹಾಕೋದಕ್ಕೆ ತುಂಬ ಇದೆ. ಒಂದು ಬಂಚ್ ಇದೆ ನೋಡಿ. ಇದೆಲ್ಲ ಆಲ್ಮೋಸ್ಟ್ ನಾನು ಇಂಡಿಯಾದಿಂದ ತರಿಸ್ಕೊಂಡಿದ್ದು, ಯಾಕಂದರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ಮತ್ತು ಅರಿಶಿನ ಕುಂಕುಮದ್ದು ಈ ಥರ ನಾನು ತರಿಸ್ಕೊಂಡಿದ್ದೀನಿ. ಈ ಥರದ್ದು ಸೊ ಒಂದು ಬಂಡಲ್ ಇದೆ. ಇದು 2 ಡಜನ್ ಬಳೆ ಕೊಡೋಣ ಅಂತ. ಇದು ಗ್ರೀನ್ ಬಳೆ. ಇದೆಲ್ಲ ಡೆಕೋರೇಷನ್ ಐಟಮ್ಸು, ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಐಟಮ್ಸ್. ನಾನು ಈ ಥರ ಎಲ್ಲ ಒಂದು ಟೆಮೋ ಅಂತ ಆ್ಯಪ್ ಇದೆ, ಎಲ್ಲ ಬಿದ್ದೋಗ್ತಿದೆ. ಟೆಮೋ ಅಂತ ಆ್ಯಪ್ ಇದೆ, ಅದರಲ್ಲಿ ನಾನು ಆರ್ಡ್ರ್ ಮಾಡಿದ್ದಿದ್ದೀನ. ಇದು ಅಷ್ಟೇ ಬ್ಯಾಕ್ ಡ್ರಾಪ್ ಹಾಕೋದಿದ್ರೆ ಅದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ, ಯಾವ ರೀತಿ ನಾನು ಬ್ಯಾಕ್ ಡ್ರಾಪ್ನ ಫಿಕ್ಸ್ ಮಾಡಿದ್ದೆ ಅಂತ. ಇದು ಬಂದು ಟ್ರೆಡಿಷ್ನಲ್ ಆಗಿ ಇದು ಹ್ಯಾಂಗ್ ಮಾಡೋದಕ್ಕೆ ನಾನು ಇದನ್ನು ಇಂಡಿಯಾದಿಂದ ತರಿಸ್ಕೊಂಡಿದ್ದು. ಈ ಥರ 6 ಇದೆ. ಜಸ್ಟ್ ಈ ಥರ ಹ್ಯಾಂಗ್ ಮಾಡೋದು ಗೋಡೆಗೆ, ಈ ಥರ ಚೆನ್ನಾಗಿರುತ್ತೆ. ಇದೆ ಮತ್ತು ಇದು ಕುಂಕುಮ ಭರಣಿ ನೋಡಿ, ಚೆನ್ನಾಗಿದೆಲ್ಲ ಕುಂಕುಮ ಭರಣಿ. ಈ ಥರ ಇದೆ ಕುಂಕುಮ ಭರಣಿ. ಇದು ಅಮ್ಮ ಕಳಿಸಿದ್ದು. ಇದನ್ನು ಈ ಪ್ಲೇಟ್ಸ್ನ ನಾನು ಡಾಲರ್ ಟ್ರೀ ಇಲ್ಲೇ ತೊಗೊಂಡಿದ್ದು. ಇದಕ್ಕೆ $1 ನೋಡಿ, ಚೆನ್ನಾಗಿದೆ, ಸಿಲ್ವರ್ ಥರ ಇದೆ. ಇದನ್ನು ಇಲ್ಲಿ ಮಡಗಿ ಅರಿಶಿನ ಕುಂಕುಮ ಹಾಕಿ ಇಲ್ಲಿ ಮಡಗಿ ಇಲ್ಲಿ ಅಕ್ಷತೆ ಇಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಈ ಥರ ಬರುತ್ತೆ. ಆ್ಯಂಡ್ ಇದು ಪ್ಲೇಟ್ಸ್ನ
ಈ ಥರ ಡಿಫ್ರೆಂಟ್ಸ್ ನೋಡಿ. ಇಷ್ಟು 12 ಪ್ಲೇಟ್ಸ್ನ ನಾನು ಡಾಲರ್ ಟ್ರೀ ಅಂತ ಶಾಪ್ ಇದೆ ಅಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ. ಈ ಥರ ಹಾಕಿ ಮಾಡಿಟ್ಟಿದ್ದೀವಿ. ಡ್ರೈ ಫ್ರೂಟ್ಸು ಈ ಥರ ಫುಡ್ ಕವರ್ನ ಹಾಕಿ ಈ ಥರ ಅದರ ಟೈಮ್ ಮಾಡ್ತೀನಿ ಇಲ್ಲಿಗೆ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಒಬ್ಬಳೇ ಮಾಡ್ಕೊಬೇಕು, ಮನೆಯಿಂದ ಬರ್ತಾರೆ ಅಂದ್ಕೊಂಡ್ವಿ, ಬಟ್ ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಯಾರೂ ಬರ್ತಿಲ್ಲ, ಎಲ್ಲ ಒಬ್ಬಳೇ ಮಾಡ್ಕೊಬೇಕಾಗುತ್ತೆ. ಮತ್ತು ಫುಲ್ ವೈಟ್ ತರಿಸ್ತೀನಿ ಬ್ಯಾಕ್ ಡ್ರಾಪ್ಗೆ. ನಾನು ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಏನೇನು ತಗೊಂಡೆ ಅಂತ. ಮತ್ತು ಇದು ಗೋಲ್ಡನ್ದು ಹ್ಯಾಶ್ ಥರ ಬರುತ್ತೆ, ಜಸ್ಟ್ ಟೈ ಮಾಡೋದಕ್ಕೆ ಅದಕ್ಕೆ ತಗೊಂಡಿದ್ದೀನಿ. ಈ ಥರ ಪೌಚ್ಗೆ ಇವಾಗ ಒಂದೊಂದು ಹಾಕೊತೀನಿ. ಅರಿಶಿನ ಕುಂಕುಮ, ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಬಳೆ ಹಾಕಿ ಆ್ಯಂಡ್ ದೆನ್ ಚಾಕ್ಲೇಟ್ಸ್. ಈ ಥರ ಚಾಕ್ಲೇಟ್ಸ್ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಎಲೆಡಿಕೆ ಬರುತ್ತೆ, ಇದಕ್ಕೆ ಎಲೆಡಿಕೆ ಹಾಕ್ಕೊತೀನಿ. ಅದನ್ನು ಫ್ರೆಶ್ ಆಗಿ ಆವತ್ತಿನ ದಿನ ಹಾಕ್ಕೊಂಡ್ರೆ ಬೆಸ್ಟ್ ಅಲ್ವಾ, ಪ್ರೀವಿಯಸ್ ಡೇ ಎಲ್ಲ ಹಾಕ್ಕೊಂಡ್ರೆ ಬೆಸ್ಟು. ಪ್ಲ್ಯಾಂಟ್ಸ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಈ ಥರ ಕೊಡೋಣ ಅಂತ ಇಲ್ಲಿ ಹೆಸರು ಬರೀತೀನಿ. ಇಲ್ಲಿ ನನ್ನ ಹೆಸರು ಬರೀತೀನಿ. ಚೆನ್ನಾಗಿದೆ ಅಲ್ವಾ, ಕ್ಯೂಟ್ ಆಗಿದೆ. ಈ ಥರ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಯೂಶಲಿ ಪ್ಲ್ಯಾಂಟ್ಸ್ ತುಂಬಾ ಕಾಸ್ಟ್ಲಿ. ಇಲ್ಲಿ ಅಮೆರಿಕದಲ್ಲಿ ಪ್ಲ್ಯಾಂಟ್ಸ್ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ. ಈ ಥರ ಮಾಡೋಣ ಅಂತ. ಇವಾಗ ಪ್ಲ್ಯಾಂಟ್ಸ್ನ ಮನೇಲೇ ಯಾವ ರೀತಿ ಗ್ರೋತ್ ಮಾಡಿದ್ದು ಅಂತ ನಾನು ತೋರಿಸ್ತೀನಿ. ಈ ಥರ ಪಾಟ್ಸ್ನ ತಂದಿದ್ದೆ. ಒಂದು ಡಾಲರ್ ಟ್ರೀ ಅಂತ ಒಂದು ಶಾಪ್ ಇದೆ, ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದೆ. ಈ ಥರ ಒಂದು 30-35 ಅಷ್ಟು ತೊಗೊಂಡು ಬಂದಿದ್ದೆ. ಇವಾಗ ಪ್ರೋಸೆಸ್ ಮಾಡ್ಕೊತಾ ಇದ್ದೀವಿ. ಸಾಯಿಲ್ ಮತ್ತು ಸೀಡ್ಸ್ ಎಲ್ಲ ಹಾಕಿ ಒಂದು ಫುಲ್ಲು ದೊಡ್ಡ ಚೀಲ ಮಣ್ಣನ್ನು ತೊಗೊಂಡು ಬಂದಿದ್ದೆ. ಒಂದು ವಾಲ್ಮಾರ್ಟ್ ಅಂತ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ. ಸೊ ನಾವು ಮಣ್ಣು ತೊಗೋಬೇಕು ಅಂತಂದ್ರೂ ಇಲ್ಲಿ ದುಡ್ಡು ಪೇ ಮಾಡಬೇಕು. ಹೊರಗಡೆ ಸಿಗುತ್ತೆ, ತಂದು ಹಾಕ್ಬಿಡೋಣ ಆ ಥರ ಏನಿಲ್ಲ. ಸೊ ನಾವು ಏನೇ ತೊಗೋಬೇಕು ಅಂತಂದ್ರೂ ಇಲ್ಲಿ ಅಮೌಂಟ್ ಪೇ ಮಾಡಲೇಬೇಕಾಗುತ್ತೆ. ಸೊ ಮಣ್ಣಿಗೂ ನಾವು ಪೇ ಮಾಡಬೇಕು. $5 $10 ಆ ಥರ ಇರುತ್ತೆ. ಸೊ ಒಂದು ದೊಡ್ಡ ಚೀಲ ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಒಂದು ಈ ಥರ ಪ್ಲ್ಯಾಂಟ್ಸ್ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು. ಸೊ ಇದು ಯಾವ ಸೀಡ್ಸ್ ಅಂತ ಅಂದರೆ ಒಂದು ಡಿಫ್ರೆಂಟ್ ಫ್ಲವರ್ ಸೀಡ್ಸ್ ಹಾಕ್ತಾಯಿದ್ದೀವಿ. ಸೊ ಇದು ಬೇಗನೆ ಗ್ರೋತ್ ಆಗ್ಬಿಟ್ಟು ಒಂದು 15 ಡೇಸ್ ತೊಗೊಂತು ಗ್ರೋತ್ ಆಗೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಸೊ ಒಂದು ಮನೇಲೇ ಗ್ರೋತ್ ಮಾಡೋದು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಆರ್ಗಾನಿಕ್ ಟೈಪು. ಅದು ಪ್ಲ್ಯಾಂಟ್ಸ್ ಇಲ್ಲಿ ಅಮೆರಿಕದಲ್ಲಿ ತುಂಬಾ ಕಾಸ್ಟ್ಲಿ. ಪ್ಲ್ಯಾಂಟ್ಸ್ನ ಕೊಟ್ಟರೆ ಫುಲ್ ಖುಷಿ ಪಡ್ತಾರೆ. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿದ್ವಿ.